ಇದಕ್ಕೆ ನಮಗೆ 10,50,000 ಕೊಟ್ಟಿದ್ದಾರೆ. ಅವರು ನಮ್ಮ RDPR ಅವರು ಇಂಜಿನಿಯರ್ ಬಂದ್ಬಿಟ್ಟು ರಸ್ತೆ ನೋಡ್ಬಿಟ್ಟು ಬಹುಶಃ ನನಗೆ ಸಹ ಒಂದು 5 ರಿಂದ 6 ಲಕ್ಷ ಖರ್ಚಾಗಿದೆ ಸರ್. ಸತತ 300 ಗಂಟೆ ಇದೇ ಓಡಿದೆ, ಅದು JCB ಓಡಿದೆ. 300 ಗಂಟೆ ಓಡಿದೆ ಸರ್, ಲೆಕ್ಕ ಓಡಿದೆ. 300 ಗಂಟೆಗೆ ಎಷ್ಟು ನೀವು ನೋಡಿದ್ರೆ ಟ್ರೆಂಚ್ ಅನ್ನೋದು ಅಷ್ಟು ಓಡಿದೆ. ಅದನ್ನು ನಾನು ಲೆಕ್ಕ ಆಗ್ತಿಲ್ಲ, ಹಣಕಾಸನ್ನ ಲೆಕ್ಕ ಆಗ್ತಿಲ್ಲ. ನನಗೇನೆಂದರೆ ಇಲ್ಲಿ ಯಾರೂ ನಮ್ಮ ಗ್ರಾಮದಲ್ಲಿ ಗಲಾಟೆ ಮಾಡಿಲ್ಲ. ದೊಡ್ಡಕಲ್ಲು ಹೊಸ ಬಡಾವಣೆ ಇದೆ, ಕಾರ್ಗಳ ಕುಪ್ಪಳಿದೆ, ಈ ಕಡೆ ಕಾರ್ಗಳ ಕುಪ್ಪಳಿದೆ. ಇದು ಅತಿ ಮುಖ್ಯವಾದಂಥ ಕಾವೇರಿ ನದಿಗೆ ಹೋಗೋ ರಸ್ತೆ, ತಾವು ನೋಡಿದಿರಿ. ಈ ರಸ್ತೆಯಲ್ಲಿ ನಾವೇನು ಮಾಡಿದ್ವಿ, ಚಿಕ್ಕಯ್ಯ ದೊಡ್ಡಯ್ಯ ಸ್ವಾಮಿ ರಸ್ತೆ ಅಂತೇಳಿ ಈ ಗ್ರಾಮದ ಒಬ್ಬ ಮುಸ್ಲಿಂ ಬಾಂಧವರಿಗೂ, ಹರಿಜನ ಬಾಂಧವರಿಗೂ, ಲಿಂಗಾಯತ ಬಾಂಧವರಿಗೂ, ವಿಶ್ವಕರ್ಮ ಬಾಂಧವರಿಗೂ, ಕುರುಬ ಬಾಂಧವರಿಗೂ ಭಾಳ ಪ್ರಮುಖವಾದ ದೇವರು ಅಂದರೆ ಚಿಕ್ಕಯ್ಯ ದೊಡ್ಡಯ್ಯ ಸ್ವಾಮಿ ರಸ್ತೆ ಅಂತ. ಚಿಕ್ಕಯ್ಯ ದೊಡ್ಡಯ್ಯ ಸ್ವಾಮಿ ದೇವರು, ಆ ದೇವರ ಹೆಸರು ಹಾಕ್ಕೊಂಡು ನಾವು ಬ್ಯಾನರ್ ಹಾಕಿಸಿದ್ವಿ. ಸನ್ಮಾನ್ಯ ಶ್ರೀ ಡಿ ರವಿಶಂಕರ್ ಅವರು, ಮಾನ್ಯ ವಿಧಾನಸಭಾ ಸದಸ್ಯರು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಕೃಷ್ಣರಾಜನ ಇವರ ಮಾರ್ಗದರ್ಶನದಲ್ಲಿ ಅಥವಾ ನಿರ್ದೇಶನದಲ್ಲಿ ಮಾನ್ಯ ತಹಸೀಲ್ದಾರರವರು ಜಿ ಸುರೇಂದ್ರಮೂರ್ತಿ, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೃಷ್ಣರಾಜನಗರ ಇವರ ಆದೇಶದ ಮೇರೆಗೆ ಸಮಸ್ತ ಗ್ರಾಮಸ್ಥರ ಆಗ ಎಲ್ಲ ಕೂಡಿ ಅಂತ ಹಾಕಿ ಹಾಕೊಂಡಿದ್ವಿ ನಾವು. ಆ ಬ್ಯಾನರ್ನ ಬಿಚ್ಚಿಸಿರು. ಯಾವ ಕಾರಣಕ್ಕೋಸ್ಕರ ಅದು ಗೊತ್ತಿಲ್ಲ, ಯಾರು ಹೇಳಿದ್ರು. ನಮ್ಮವ್ರು ಇರ್ತಲ್ಲ ಸರ್, ರಾಜಕೀಯ ಅಂದಮೇಲೆ ಯಾರಾದ್ರು ಅವ್ರು ಹಿಂಬಾಲಕರು ಒಂದಿಬ್ಬರು ಇರ್ತಾರೆ, 3 ಜನ ಇರ್ತಾರೆ. ಅವ್ರಿಗೆ ರಸ್ತೆ ಆಗೋದು ಇಷ್ಟ ಇಲ್ವೇನೋ. ಅಲ್ಲ, ಇಡೀ ಗ್ರಾಮಕ್ಕೆ ಅನುಕೂಲವಾದಂಥ ಕೆಲಸ ನೀವು ಮಾಡ್ತಾ ಇರ್ಬೇಕಾದ್ರೆ ಅಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರೋದ್ರೆ ಏನು ಅರ್ಥ ಆಗಿರುತ್ತೆ? ಇಲ್ಲಿ ನಮ್ಮ ಗ್ರಾಮಸ್ಥರು ಯಾರು ಮಾಡಿಲ್ಲ. ಕೇವಲ ಕೆಲವೊಂದು ಬೆರಳೆಣಿಕೆ ಎಷ್ಟು 1 ರಿಂದ 3 ಜನ ಇರ್ಬೋದು ಅಷ್ಟೇ. ಲೆಕ್ಕ ಹಾಕೊಂಡ್ರೆ 1 ರಿಂದ 3 ಜನ ಅಷ್ಟೇ. ಈ ಗ್ರಾಮದವ್ರು ಯಾರು ಎಲ್ಲ ಫೋಟೋ ಬಗ್ಗೆ ತಂದು ಕೊಡ್ತೀನಿ, ಎಲ್ಲ ಫೋಟೋಗಳು ಕಳಿಸ್ಕೊಡ್ತೀನಿ. ನಮಗೆ ಒಬ್ಬರು ಕೂಡ ಇಲ್ಲಿ ಈ ಒಂದು ಚಕಾರ ಎತ್ತಿಲ್ಲ. ಎಲ್ಲ ಹೆಣ್ಮಕ್ಳು ಬಂದು ಹೇಳ್ತಾರೆ, ಅಪ್ಪ ನೀನು 100 ವರ್ಷ ಬಾಳಬೇಕು ಅಂತಾರೆ, ನಿಮ್ಮ ಚೆನ್ನಾಗಿರ್ಬೇಕು ಅಂತಾರೆ. ವಯಸ್ಸಾದ ಮುದುಕ ಬರ್ತಾರೆ, ಅಪ್ಪ ನೀನು 100 ವರ್ಷ ಬಾಳ ಅಂತಾರೆ. ಮತ್ತು ಇಲ್ಲಿ ಗ್ರಾಮಸ್ಥರೆಲ್ಲ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನೀನು ತಲತಲಾಂತರವಾಗಿ ನಿನ್ನ ಹೆಸರಿರ್ತದೆ ಅಂತಾರೆ. ನಾನು ಹೆಸರಿಗೋಸ್ಕರ ಕೆಲಸ ಮಾಡಿಲ್ಲ, ನನ್ನ ಗ್ರಾಮದಲ್ಲಿ ಇದ್ದಂಥ ತೊಂದರೆಯನ್ನು ನಿವಾರಣೆ ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಿವಾರಣೆ ಮಾಡಿ ಈ ರಸ್ತೆಯಲ್ಲಿ ಓಡಾಡಬಂತ ಅವನ್ನ ತಹಸೀಲ್ದಾರ್ ಹೇಳಿದ್ಮೇಲೆ ಹೇಳೋ ತನಕ ಯೋಗ್ಯವಾಗಿದೆ ಅಂತ ಹೇಳೋ ತನಕ ಕೆಲಸ ಮಾಡಿದ್ದೀನಿ. ಇದು ನನ್ನ ಗ್ರಾಮಕ್ಕೆ ನಾನು ಕೊಟ್ಟಂಥ ಕೊಡುಗೆ ಅನ್ನೋದಿಲ್ಲ, ನಾನು ಅವ್ರ ಸೇವೆ ಅಂತೀನಿ. ನನ್ನ ಗ್ರಾಮಕ್ಕೆ ನಾನು ಕೊಟ್ಟಂಥ ಸೇವೆ. ಇದಕ್ಕೆಲ್ಲ ಕಾರಣ ನನಗೆ ಯುವ ಮಿತ್ರರು ಎಲ್ಲ ಹೆಗಲಿ ಕೊಟ್ಟರು. 9 ಗಂಟೆ ಆಗಲಿ 10 ಗಂಟೆ ಆಗಲಿ ನನ್ನ ಜೊತೆ ಇರೋರು, ಊಟ ತಿಂಡಿ ನನ್ನ ಜೊತೆ ಮಾಡೋರು, ನನ್ನನ್ನು ಕೇರರ್ ಕಳಿಸ್ಕೊಡೋಕ್ಕೆ ನಾನು ಬರೋರು. ನಾವು ಕೇರಳದಲ್ಲಿ ನನ್ನ ಮಗನ ಜೊತೆ ಇದ್ದೀನಿ. ನಾನು ಇಲ್ಲಿ ವಾಸ ಇಲ್ಲ. ಮನೆ 2 ಮನೆ ಇದೆ ನನಗಿಲ್ಲಿ. 2 ಎಕರೆ 28 ಗುಂಟೆ ಜಮೀನಿಗೆ. ಇಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋದು ನನಗೆ 1 ಎಕರೆ, ಅಲ್ಲೇ 2 ಎಕರೆ ಇದೆ. ಆದರೂ ಇಲ್ಲೂ ನನಗೆ ಇದೇ ಕನೆಕ್ಟಿಂಗ್ ರೋಡಲ್ಲಿ 1 ಎಕರೆ 2 ಎಕರೆ 28 ಗುಂಟೆ ಜಮೀನಿದೆ. ಕೆಲವರು 3-4 ಜನ ಹೇಳಿದ್ರು ತಹಸೀಲ್ದಾರ್ಗೆ, ಸರ್ ಅವ್ರ ರಸ್ತೆನೇ ಇಲ್ಲ, ಅವ್ರಿಗೆ ಜಮೀನೇ ಇಲ್ಲ, ಅವ್ರ ಊರಲ್ಲೇ ಇಲ್ಲ, ಅವ್ರ ಮನೆಯೇ ಇಲ್ಲ ಅಂತ ಹೇಳಿದರು ನಮ್ಮ ಸುರೇಂದ್ರಮೂರ್ತಿ ಸಾಹೇಬರಿಗೆ. ಇದೆಲ್ಲವೂ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಷಡ್ಯಂತ್ರ ನಡೀತು, ಈ ರೋಡ್ ಆಗಬಾರ್ದು ಅಂತ. ಆದರೂ ಕೂಡ ನಾನು ಅಂಜಿದೆ, ಯಾರಿಗೂ ಯಾವುದಕ್ಕೂ ನಾನು ಬಗ್ಗದೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರ ಏನವರು ಲಾಂಡ್ ಆರ್ಡರ್ ಇದೆಯಲ್ಲ, ಅವರು ಆ ಲಾಂಡ್ ಆರ್ಡರ ನಿಯಮಾನುಸಾರನೇ ಕೆಲಸ ಮಾಡಿ ಕೊಟ್ಟೆ. ಇದು ನನ್ನ ಒಂದು ವೈಯಕ್ತಿಕವಾಗಿ ಈ ಗ್ರಾಮಕ್ಕೆ ಕೊಟ್ಟಂಥ ಕೊಡುಗೆ. ಇದೆಲ್ಲ ಕೀರ್ತಿ ನನ್ನ ಯುವ ಮಿತ್ರರಿಗೆ, ಜೊತೆಗೆ ನನ್ನ ನೆಚ್ಚಿನ ತಹಸೀಲ್ದಾರರಂಥ ಜಿ ಸುರೇಂದ್ರಮೂರ್ತಿ ಅವರಿಗೆ, ನನ್ನ ಗ್ರಾಮಸ್ಥರಿಗೆ, ನನ್ನ ಹಿಂದೆ ಇರತಕ್ಕಂಥ ಹಲವಾರು ಕಾಣದ ಕೈಗಳು ಬೆಂಬಲ ನೀಡೋದ್ರಿಂದ ಈ ರಸ್ತೆ ಯಶಸ್ವಿಯಾಗಿ